ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಮಾಡ್ತಾ ಇದೀವಿ. ಹಾಗಾಗಿ ಪ್ರಪ್ರಥಮವಾಗಿ ಹೆಣ್ಣು ಮಕ್ಕಳಿಗೆ ಶುಭಾಶಯಗಳನ್ನ ಚಪ್ಪಾಳೆ ತಟ್ಟುವುದರ ಮೂಲಕ ನಾವೆಲ್ಲ ಅವರಿಗೆ ಸಂತೋಷವನ್ನ ಉಂಟು ಮಾಡೋಣ. ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿ ಪ್ರದಾಯಕ ಗಣನಾಥ ಸಿದ್ಧಿ ಪ್ರದಾಯಕ ಗಣನಾಥ ವಂದಿಪೆ ನಿನ್ನ ಸದ್ಗಮಯ ತಮಸೋಮ ಜ್ಯೋತಿ. ಮತ್ತೊಮ್ಮೆ ನಮನಗಳನ್ನು ಅರ್ಪಿಸುತ್ತಾ ಈಗ ನಮ್ಮ ಕಾರ್ಯದರ್ಶಿಯವರು ಪ್ರಾಸ್ತಾವಿಕ ಒಂದು ಉದ್ದೇಶ ಏನು ಅಂದರೆ ಅರಸೀಕೆರೆ ತಾಲೂಕು ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ವತಿಯಿಂದ ಜಿಲ್ಲಾ ಬಡ್ತಿ ಮುಖ್ಯೋಪಾಧ್ಯಾಯರ ಒಂದು ಕಾರ್ಯಕಾರಿಣಿ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಯಲ್ಲಿಯೇ ಅರಸೀಕೆರೆ ತಾಲೂಕು ಪ್ರಾಥಮಿಕ ಶಾಲಾ ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಸಭೆಯನ್ನು ಎರಡನ್ನು ಒಟ್ಟಿಗೆ ನಡೆಸುವ ಸಲುವಾಗಿ ಇದು ಈ ಒಂದು ಕಾರ್ಯಕಾರಿಣಿ ಮಂಡಳಿ ಸಭೆ ಅತಿ ಆಕಸ್ಮಿಕವಾಗಿ ನಮ್ಮ ತಾಲೂಕಿಗೆ ಒದಗಿ ಬಂದಿದ್ದು. ಇದು ಚಂದ್ರಾಪಟ್ಟಣ ತಾಲೂಕಿನವ್ರು ನಡೆಸ್ಕೊಡೋದಕ್ಕೆ ಅಂತ ಸಿದ್ಧರಾಗಿದ್ದರು. ಅಲ್ಲೇನೋ ಒಂದು ಅತಾಚುರಿಯಾಗಿ ಅವರು ಸ್ಟಾಪ್ ಮಾಡಿದ್ರು, ಅಲ್ಲಿ ಆಗಲ್ಲ ಅಂತ. ಹಾಗಾಗಿ ತಕ್ಷಣ ನಮಗೆ ಕರೆ ಬಂತು ಹಾಸನದಿಂದ, ಅರಸೀಕೆರೆಯವರು ನೀವು ನಡೆಸ್ಕೊಡ್ತೀರಾ? ನಮ್ಮ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಅಪ್ಪಾಜಿಯವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಕೇಳಿಕೊಂಡು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ನಮ್ಮ ಶ್ರೀವನ್ನು ಬಯಸ್ತಾ ಇದ್ದೇವೆ. ಶ್ರೀ ಹಾಗೂ ನಮ್ಮ ಅದಕ್ಕೆ ನಾವು ಶಾಸಕರಿಗೆ ಒಂದು ಮನವಿ ಕೊಡಬೇಕು, ಹಾಗೂ ನಮ್ಮ ತಹಸೀಲ್ದಾರರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಮನವಿ ಕೊಡಬೇಕು ಅಂತ ಒಂದು ಡೇಟ್ ಕೇಳಿದ್ದು. ಯಾವತ್ತಾರು ಅನುಕೂಲ ಆದ ದಿವಸ ನೀವು ಹೇಳಿದರೆ ನಾವು ಬರ್ತೀವಿ ಸರ್ ಅಂತ ಶಾಸಕರಿಗೆ. ನಮಗೆ ಡೇಟ್ ಸಿಗಲೇ ಇಲ್ಲ. ಅವು ಒದ್ದಾಡ್ತಾ ಇದ್ದು, ಒಂದು ವಾರದಿಂದ ನಾವು ಕಾಯ್ತಾ ಇದ್ದು. ಅಷ್ಟರಲ್ಲಿ ದಿನಾಚರಣೆ ಇವತ್ತು ನಡೀತಾ ಇದೆ. ಮೊಟ್ಟ ಮೊದಲನೇ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಇಲಾಖೆ ಪರವಾಗಿ ಶುಭವನ್ನು ಕೋರ್ತಾ ಇದ್ದೇನೆ. ಮುಂದುವರೆದಂತೆ ಈ ದಿನ ನಮ್ಮ ತಾಲೂಕಲ್ಲಿ ಬಡ್ತಿ ಹೊಂದಿದ ಶಾಲಾ ಮುಖ್ಯಸ್ಥರ ಸಭೆಯನ್ನು, ಜಿಲ್ಲಾ ಮಟ್ಟದ ಸಭೆಯನ್ನು ಇವತ್ತು ಈ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೀಯುತ ಸಣ್ಣಿಗೇಗೌಡರು, ರಾಜ್ಯ ಕೇಂದ್ರ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರು, ಹಾಗೆ ಕಾಂತಣ್ಣನವರು ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಅಧ್ಯಕ್ಷರು. ಸೊ ಅದೇ ರೀತಿ ನಾಗೇಂದ್ರ ಕುಮಾರ್ ಕಾರ್ಯದರ್ಶಿಗಳು, ಚಿಕ್ಕೇಗೌಡರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಎಲ್ಲಯ್ಯವರು, ಜೊತೆಗೆ ಮಂಜುನಾಥ್ ಅಧ್ಯಕ್ಷರು ಬೇಲೂರು ತಾಲೂಕು. ಸೊ ಅದೇ ರೀತಿ ನಮ್ಮ ತಾಲೂಕಿನ ಸುಜಾತ ಅವರು ಸಹ ಕಾರ್ಯದರ್ಶಿ, ವಿಜಯಕುಮಾರ್ ಅಧ್ಯಕ್ಷರು ಅರ್ಕಲ್ಗೂಡು, ಮತ್ತವರು ಆತ್ಮೀಯರು ಆಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಕುಮಾರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಹಾಗೆ ನಾಗರಾಜ್ ಅವರು ಅರ್ಕಲ್ಗೂಡು ಕಾರ್ಯದರ್ಶಿಗಳು, ಜೊತೆಗೆ ನಮ್ಮ ತಾಲೂಕಿನ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಪ್ಪಾಜಿ ಅಧ್ಯಕ್ಷರು ಮಾಮೂಸಿ, ಹಾಗೆ ರಾಮಚಂದ್ರಪ್ಪ ಮತ್ತು ರಾಮೇಗೌಡರು, ಜೊತೆಗೆ ಬಸವರಾಜು, ವಿವಿಧ ತಾಲೂಕಿಂದ ಆಗಮಿಸಿರ್ತಕ್ಕಂಥ ಸಿದ್ದೇಗೌಡರು, ಸುಜಾತ್, ಶಿವರುದ್ರಪ್ಪ, ಬಸವರಾಜು, ಸತ್ಯನಾರಾಯಣರವರು, ಹಾಗೂ ನಮ್ಮ ಎಲ್ಲ ತಾಲೂಕಿನ ಶಾಲಾ ಮುಖ್ಯಸ್ಥರು. ಈ ತಾಲೂಕಿನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಸವರಾಜು ಅವರು ಪ್ರಾಸ್ತಾವಿಕ ನುಡಿಯಲ್ಲಿ ಕೆಲವು ವಿಚಾರವನ್ನು ಮಂಡಿಸಿದರು. ಪ್ರಥಮವಾಗಿ ಸ್ವಚ್ಛತೆ ವಿಚಾರದಲ್ಲಿ ಸುಮಾರು ವರ್ಷಗಳಿಂದ ಇವೆಲ್ಲ ಕೆಲಸಗಳು ನಾವು ಶಾಲೆಯ ಸಮಗ್ರ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಶೈಕ್ಷಣಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಎಲ್ಲ ಕೆಲಸವನ್ನು ಶಾಲಾ ಮುಖ್ಯಸ್ಥರು ನಡೆಸ್ಕೊಂಡು ಬರ್ತಾ ಇದ್ರು. ಇವತ್ತು ಆಗ್ತಾ ಇದೆ, ಆ ಕೆಲಸ ನಡೀತಾ ಇದೆ. ಇತ್ತೀಚೆಗೆ ಕಳೆದ 1-2 ತಿಂಗಳ ಹಿಂದೆ ಮಾಧ್ಯಮದಲ್ಲಿ ಇದು ಪ್ರಸ್ತಾಪ ಆಯಿತು. ಒಂದು ಶಾಲೆಯಲ್ಲಿ ಮಕ್ಕಳ ಕಡೆಯಿಂದ
ಏನೋ ಶೌಚಾಲಯ ಸ್ವಚ್ಛತೆ ಮಾಡ್ತಕ್ಕಂಥ ತುಂಬ ಇದು ಅಂತ ಒಂದು ಪಬ್ಲಿಕ್ಕು ಅದನ್ನು ಅಪೋಸ್ ಮಾಡಿದರು. ಅದು ಇಲಾಖೆ ಗಮನಕ್ಕೆ ಬಂತು. ಸೊ ಆನಂತರ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಇದಾದ ನಂತರದಲ್ಲಿ ಇಲಾಖೆಯಲ್ಲಿ ಈ ಸ್ವಚ್ಛತೆ ವಿಚಾರವಾಗಿ ನಾವು ಈಗಾಗಲೇ 2 ಬಾರಿ ಅನುದಾನ ಕೊಡಲಿಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಈಗಾಗಲೇ ಫಸ್ಟ್ ರೌಂಡಲ್ಲಿ ಅಮೌಂಟನ್ನು ಬಿಡುಗಡೆ ಮಾಡಿದ್ದೀವಿ ನಾವು ಸ್ಟ್ರೆಂತ್ ಬೇಸ್ ಮೇಲೆ. ತಮಗೆಲ್ಲ ಮಾಹಿತಿ ಇದೆ ಅಂತ ನಾನು ಭಾವಿಸ್ತೇನೆ. ಈಗ ಸೆಕೆಂಡ್ ಟೈಮಿಗೂ ಸಹ ನಮಗೆ ಅನುದಾನ ಬಿಡುಗಡೆ ಆಗಿದೆ. ಸೊ ಸದ್ಯದಲ್ಲಿ ನಿಮಗೆ ಅನುದಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಿಮ್ಮ ನೇರವಾಗಿ ಅಕೌಂಟ್ಗೆ ಆಗ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇತ್ತೀಚೆಗೆ ಏನಾಗಿದೆ ಅಂತಂದರೆ, ನಿಮಗೆ ಗೊತ್ತಿದೆ, ಇದು ಸ್ಪರ್ಧಾತ್ಮಕ ಜಗತ್ತು. ಇಲಾಖೆ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. 108 ಕಾರ್ಯಕ್ರಮಗಳು. ಜಸ್ಟ್ ಲೈಕ್ ಒಂಥರ ಓವರ್ಲ್ಯಾಪಿಂಗ್ ಆಗ್ತಾ ಇದೆ. ಇವೊಂದು ವಿ ಆರ್ ಡೂಯಿಂಗ್. ಬಟ್ ಅನಿವಾರ್ಯ ಸಂದರ್ಭ ಮಾಡಲೇಬೇಕಾಗಿದೆ. ನಾವು ಎಲ್ಲ ಇಲಾಖೆಯ ಒಂದು ಒತ್ತಡ ನಮಗಿದೆ. ಏನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, BCM ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆ ಒತ್ತಡ ನಮ್ಮ ಇಲಾಖೆ ಮೇಲಿದೆ. ನಾವೆಲ್ಲರೂ ಸಹ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹ ಆನ್ಲೈನ್ ಕೆಲಸ ಆಗಲೇಬೇಕಾಗಿದೆ. ಈಗ ಗ್ರಾಮೀಣ ಭಾಗದಲ್ಲಿ ನಾವು ಹೋದರೆ ಆನ್ಲೈನ್ ಅಂತ ವಿಚಾರ ಬಂದರೆ ನಿಮಗೆ ಕಷ್ಟಕರ ಆಗುತ್ತಿಲ್ಲ ಅಂತಲ್ಲ. ಇವೊಂದು ನಮ್ಮ ಶಾಲಾ ಮುಖ್ಯಸ್ಥರು ಟೌನಿಗೆ ಬಂದು ಅಲ್ಲಿ ಮಾಡ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ನಮ್ಮ BRC ಪ್ರೋಗ್ರಾಮರ್ ಮುಖಾಂತರ ಅಥವಾ ಅವ್ರಿಗೆ ಯಾರು ಗೊತ್ತಿರ್ತಾವ್ರ ಮುಖಾಂತರ ಕೆಲಸಗಳಾಗ್ತಾ ಇದ್ದಾರೆ. ಇದೆಲ್ಲರದ್ದು ಒತ್ತಾಗಿ ಇಲಾಖೆ ನಮಗೇನು ನಿರ್ದೇಶನ ಕೊಡುತ್ತೆ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಬಟ್ ಸಮಯ ಆ ರೀತಿ ಇದೆ, ಏನು ಮಾಡಲಿಕ್ಕಾಗ್ತಾ ಇಲ್ಲ. ಮುಂದುವರೆದಂತೆ ಬಸವರಾಜ್ ಇನ್ನೊಂದು 2-3 ಬಡ್ತಿ ವಿಚಾರದಲ್ಲಿ ಇರೋದು. ಈಗ ನಿಮಗೆ ಪ್ರಮೋಷನ್ ಕೊಡುವಾಗ ಮೋರ್ ದೆನ್ 60 ಇದ್ದರೆ ಅಲ್ಲಿಗೆ ಒಂದು ನಾವು ಸ್ಥಾನವನ್ನು ಕೊಡ್ತಕ್ಕಂಥ ಅವಕಾಶ ಇದೆ. ಬಿಲೋ 60 ಇದ್ದರೆ ಅಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಪಾಲಿಸಿ ಮ್ಯಾಟ್ರಸ್ಸು. ಇವು ನೀವು ಸಂಘದ ಮುಖಾಂತರ ನೀವು ನಿಮ್ಮ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡಿ ಅಲ್ಲಿ ನಮ್ಮ ಇಲಾಖೆಯ ಮುಖ್ಯಸ್ಥರ ಗಮನಕ್ಕೆ ತಂದರೆ ಸೊ ಇದ್ರ ಬಗ್ಗೆ ಏನಾದರೂ ಒಂದು ಪರಿಹಾರವನ್ನು ಕೊಡಬಹುದಾಗಿದೆ. ಒಂದಲ್ಲ ಒಂದು ಸಂಘಟನೆ ಒಳಗಡೆ ತೊಡಗಿಸ್ಕೊಂಡು ತಾವು ಕೆಲಸ ಮಾಡಿರ್ತಕ್ಕಂಥ ಅನೇಕ ಅನುಭವಿ ಬಂಧುಗಳು ಇಲ್ಲಿದ್ದಾರೆ. ನಾನು ಯಾಕೆ ಅಂದರೆ ನಾನು ಹಿಂದಿನಿಂದಲೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ನೌಕರ ಸಂಘದ ಮತ್ತು ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ವಿವಿಧ ಹಂತದ ಪದಾಧಿಕಾರಿಗಳಾಗಿ ಎಲ್ಲ ತಾಲೂಕಿನಲ್ಲೂ ಕೂಡ ನಾನು ಸುತ್ತಿದ್ದೇನೆ, ಮಾತನಾಡಿದ್ದೇನೆ. ಬಹುಶಃ ಇತ್ತೀಚೆಗೆ ಏನಾಗಿದೆ ಅಂದರೆ ಸಂಘಗಳು ಜಾಸ್ತಿ ಆಗಿದೆ, ಸಂಘಟನೆಗಳು ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗೋದು ತಪ್ಪೇನಲ್ಲ, ಸಂಘಟನೆಗಳು ಜಾಸ್ತಿ ಆಗೋದು ತಪ್ಪಲ್ಲ. ಆದರೆ ಒಂದು ಸಂಘಟನೆ ಇನ್ನೊಂದು ಸಂಘಟನೆಯ ವಿರುದ್ಧ ಯುದ್ಧ ಸಾರೋದಿದೆಯಲ್ಲ, ಇದು ಮಹಾಂತ ತಪ್ಪಿದು. ಅದಾದಾಗ ಏನಾಗ್ತದೆ, ನಮ್ಮ ಬೇಡಿಕೆಗಳು, ನಾನು ಒಂದು ಹಂತದಲ್ಲಿ ಹೋಗ್ತಾ ಇರ್ತೀನಿ, ನನ್ನ ವಿರುದ್ಧನೇ ಇನ್ನೊಂದು ಸಂಘಟನೆ ಅದನ್ನು ಕಾಲಿಡಿದು ಎಳೀತಾ ಇದ್ದಾರೆ. ಹಂಗಾಗಿ ಯಾವೂ ಕೂಡ ಬೇಡಿಕೆಗಳು ಪೂರ್ಣ ಪ್ರಮಾಣದಲ್ಲಿ ಈಡೇರಲಿಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿ ಬನ್ನಿ, ನಮ್ಮ ಬಡ್ತಿ ಮುಖ್ಯ ಶಿಕ್ಷಕರ ಸಂಘ ಇರ್ಬೋದು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇರ್ಬೋದು, ನೌಕರ ಸಂಘ ಇರ್ಬೋದು, ಬೇಡಿಕೆಗಳು ಇನ್ನೇನು ಆಗುತ್ತೆ ಅನ್ನೋದ್ರೆ ಇನ್ನೊಂದು ಟೀಮು ವಿರುದ್ಧವಾಗಿ ಹೋಗುತ್ತೆ.